ನಮಸ್ಕಾರ, ನನ್ನ ಹೆಸರು ಶಿವಣ್ಣ ಅಂತ. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ನನ್ನೊಂದು ಪ್ರಾಜೆಕ್ಟ್ ಇತ್ತು. ಒಳ್ಳೆ ಕನ್ಸ್ಟ್ರಕ್ಷನ್ ಯಾರು ಮಾಡ್ಕೊಡ್ತಾರೆ ನಾನು ತುಂಬಾ ಸ್ಪಿರಿಟ್ ಅಲ್ಲಿದ್ದೆ. ಹಾಗಾಗಿ ನನ್ನ ಮೊಮ್ಮಗಳು ಫೋನ್ ಮಾಡಿದ್ಲು. ಅವಳಿರೋದು ಬಂದು ದುಬೈಲಿ. ಅವಾಗ ನನಗೆ ಗೈಡ್ನೆಸ್ ಮಾಡಿದಾಗ ನನಗೆ ಇದು ಗೋಲ್ಡನ್ ಕೀ ಆಪರ್ಚುನಿಟಿ ಸಿಕ್ತು. ನನಗೆ ಅವರಿಂದ ಒಳ್ಳೆ ಒಪಿನಿಯನ್ ಬಂತು. ನನಗೆ ಹೋಗಿ ಮೀಟ್ ಮಾಡಿದೆ MD-ನ. ಮೀಟ್ ಮಾಡಿದಾಗ ಅವ್ರ ಕಡೆ ಕೊಲೀಗ್ಸ್ ಅವರೆಲ್ಲ ಇದ್ದಾಗ ನಾನು ತುಂಬಾ ಗೈಡ್ನೆಸ್ ಮಾಡಿ ನೀವು ಅವ್ರಿಗೆ ಕೊಡಿ ಸರ್, ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. MD-ನ ಮೀಟ್ ಮಾಡಿದಾಗ ಅವ್ರಿಗೆ ನನಗೆ ತುಂಬಾ ಸಲಹೆ ಕೊಟ್ಟರು. ನಿಮ್ಮ ಪ್ರಾಜೆಕ್ಟ್ ಎಷ್ಟು ಕಂಪ್ಲೀಟ್ ಆಗಬೇಕು, ಏನಾಗಬೇಕಾಗಿತ್ತು, ಅದರಿಂದ ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಮೆಟೀರಿಯಲ್ಸ್ ಬೇಕು ನಿಮಗೆ, ಇದೆಲ್ಲ ಹೇಳಿ ನನಗೆ ತುಂಬ ಕೇಳಿದಾಗ ತುಂಬ ಖುಷಿ ಆಯಿತು. ಆಗ ನಾನು ಪ್ರಾಜೆಕ್ಟ್ನ ಅವ್ರಿಗೆ ಕೊಟ್ಟು ನನಗೆ ಎಷ್ಟು ಬೇಗ ಬೇಕೋ ಅಷ್ಟು ಸಾಧ್ಯವಾಗಿ ನನಗೆ ಮಾಡಿಕೊಟ್ರು ಆ ಪ್ರಾಜೆಕ್ಟ್ನ. ನಾನು ಥ್ಯಾಂಕ್ಸ್ ಹೇಳೋದಕ್ಕೆ MD-ಗೆ ತುಂಬ ಇಷ್ಟಪಡ್ತೀನಿ. ಮಿಸ್ಟರ್ ಸರ್ವಣ ಅಂತ. ನಿಮಗೆ ಯಾವ ಕಡೆ ಬೇಕಿದ್ರು ಎಲ್ಲಿ ಬೇಕಿದ್ರು ನಿಮಗೆ ಆ ಥರ ಪ್ರಾಜೆಕ್ಟ್ನ ಮಾಡ್ಕೊಡೋಕೆ ಅವ್ರು ರೆಡಿ ಇರ್ತಾರೆ. ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿದೆ. ಅವ್ರ ಟೀಮ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಯಾವ ಥರ ಗೈಡ್ನೆಸ್ ಬೇಕು ಕೊಡ್ತಾರೆ ಅವ್ರ ಕಡೆಯಿಂದ. ಒಳ್ಳೆ ಮೆಟೀರಿಯಲ್ಸ್, ಯಾವ ತರ ಬಿಲ್ಡ್ ಮಾಡಬೇಕು ಮನೇನ ಅಷ್ಟು ಬೇಗ ಅಷ್ಟು ಕ್ವಿಕ್ ಆಗಿ ಬಂದು ಅವ್ರು ಸಪೋರ್ಟ್ ಮಾಡ್ತಾರೆ ಕಂಪ್ನಿ ಕಡೆಯಿಂದ. ಆ MD ಸರ್ ತುಂಬಾ ಒಳ್ಳೆಯವರು. ಆದ್ರಿಂದ ನನ್ನ ಪ್ರಾಜೆಕ್ಟ್ ನಾನು ಎಷ್ಟು ದಿನ ಬೇಗ ಕೇಳಿದೆ ಅಷ್ಟು ಬೇಗ ಅವ್ರು ಮುಗಿಸ್ಕೊಟ್ಟಿದ್ದಾರೆ ನನ್ನ ಪ್ರಾಜೆಕ್ಟ್ನ. ಈ ಪ್ರಾಜೆಕ್ಟ್ ಮಾಡ್ಕೊಡೋದಕ್ಕೆ ನಾನು ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಾಜೆಕ್ಟ್ ಇಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈಗ ಅದಕ್ಕೋಸ್ಕರ ಇನ್ವೈಟ್ ಮಾಡೋಕ್ಕೋಸ್ಕರ ಸರ್ನ ಮೀಟ್ ಮಾಡಕ್ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಟು ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್.